ನಮಸ್ಕಾರ ಎಲ್ಲರಿಗೂ. ಓಂ ಬ್ರಹ್ಮದೇವಾಯ ನಮಃ. ಇವತ್ತು ಮಾತಾಡ್ತಿರೋ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಸ್ಟ್ರಾಲಜಿಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ. ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಮೂರು ಗ್ರಹನೂ ಕೂಡ ಒಂದು ವೃಶ್ಚಿಕ ರಾಶಿಯಲ್ಲಿದ್ದಾರೆ. ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ, ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ. ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ. ಅದೇ ಥರ ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ. ಅಲ್ಲಿಂದ ಮೀನರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ಮೀನರಾಶಿಗೆ. ಗುರು ಈ ಒಂದು ವಾರದಲ್ಲಿ ಕಟಕ ರಾಶಿಯಲ್ಲೇ ಇರ್ತಾನೆ, ಉಚ್ಚ ಗುರುವಾಗಿರ್ತಾನೆ. ಇವನು ಉಚ್ಚ ಗುರುವಾಗಿದ್ದಾಗ ಒಬ್ಬರು ಮಾತು ಬಿಡ್ತಾರೆ, ಒಬ್ಬರು ತಿಕ್ಲು, ಒಬ್ಬರು ಮೆಂಟ್ಲು, ಒಬ್ಬರು ಲೂಸ್ಗಳು ಹುಡ್ತಾರೆ ಅಂತ ಹೇಳುತ್ತೆ. ಒಳ್ಳೆಯವರು ಹುಡ್ತಾರೆ, ಕೆಟ್ಟವರು ಹುಡ್ತಾರೆ. ಗುರು ಹುಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ. ಎಂದಿನಂತೆ ಕೇತು ಗ್ರಹ ಸಿಂಹರಾಶಿಲಿದ್ದಾರೆ. ಸಿಂಹರಾಶಿಲಿರೋ ಕೇತನ್ನು ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ಲಾಗಿರ್ತದೆ. ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ, ತುಲಾ, ವೃಶ್ಚಿಕ, ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ. ಅಂದರೆ 4 ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊತಾ ಹೋಗ್ತಾನೆ. ಅದೇ ಥರ ಶುಕ್ರ ಗ್ರಹ ಅವನ ಸ್ವಂತ ಮನೇಲಿದ್ದಾನೆ. ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ, ನಷ್ಟವನ್ನು ಕೊಡ್ತಾನೆ. ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ. ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ. ಇಲ್ಲೇನಾಗುತ್ತೆ, ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೋಟ್ಯಾಧೀಶ್ವರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಬಂದು ಕಟಕ ಲಗ್ನ ಅಂತೀನಿ. ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದ್ರೆ ತುಂಬ ಚೆನ್ನಾಗುತ್ತೆ. ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸಿನ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ. ಓದೋ ಮಕ್ಕಳ ಜಾತಕ ಹೇಗಿರುತ್ತೆ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡ್ಬೋದು. ಗ್ರಹಗಳು ತುಂಬ ವೈಬ್ರೇಷನ್. ಈ ಗ್ರಹಗಳನ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಕಾದೋಣ. ಮೇಷರಾಶಿಗೆ ಎಂದಿನಂತೆ ಈ ಒಂದು ವಾರದಲ್ಲಿ ತುಂಬ ಸಿಕ್ಕಾಪಟ್ಟೆ ಅಪಾಯಗಳಿದ್ದಾವೆ. ಏಕೆಂದರೆ ಮೇಷರಾಶಿಗೆ ಎಲ್ಲ ಗ್ರಹಗಳು, ಬೇಕಾದಂಥ ಗ್ರಹಗಳು ಮರೆವಾಗಿದ್ದಾವೆ. ಒಂದು ಮೇಷರಾಶಿಗೆ ಸೂರ್ಯ ಮತ್ತು ಕುಜಗ್ರಹ, ಬುಧಗ್ರಹ, ಇವರು 3 ಗ್ರಹನೂ ಕೂಡ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಇದು ವೆರಿ ಡೇಂಜರ್ ಅಂತ ಹೇಳುತ್ತೆ. ಒಂದು ಬುಧ ಬುದ್ಧಿ ಕೆಟ್ಟೋಗುತ್ತೆ ಅಂತ ಹೇಳುತ್ತೆ. ಸೂರ್ಯ ಅಧಿಕಾರದಿಂದ ನಿಮ್ಮ ಕಾನೂನು ರೀತಿಯಲ್ಲಿ ನಿಮ್ಮ ಮನೆಗೆ ನೀವು ಕಾನೂನಲ್ಲಿ ಸಿಗಾಕಿರ್ತೀರ ಅಂತ ಹೇಳ್ತಾರೆ. ರಾಷ್ಟ್ರಾಧಿಪತಿ 6ನೇ ಮನೆಯಲ್ಲಿ, 8ನೇ ಮನೆಯಲ್ಲಿರೋದು ತುಂಬ ಅಪಾಯ. ಶನಿ 12ನೇ ಭಾವದಲ್ಲಿರೋದು ಇನ್ನೂ ತುಂಬ ದೊಡ್ಡ ಅಪಾಯ. ಸಪ್ತಮದಲ್ಲಿ ಶುಕ್ರ ಗ್ರಹ ನಿಮಗೆ ಗುರು ಸುಖ ಸ್ಥಾನದಲ್ಲಿದ್ದಾನೆ. ಆದರೆ ಈ ವಾರ ಪೂರ್ತಿ ನಿಮಗೆ ನರಳುತ್ತೀರ, ತೊಂದರೆ ಸಿಗಾಕಿರ್ತೀರ. ಆದರೆ ದುಡ್ಡು ತುಂಬ ಬರುತ್ತೆ. ಯಾಕಂದರೆ ಬುಧ ಮತ್ತು ಸೂರ್ಯ ಅನ್ನುವೇ ಕುಜನು ಕೂಡ ಧನಸ್ಥಾನವನ್ನು ನೋಡ್ತಾರೆ. ಧನಸ್ಥಾನ ಅಂದರೆ ವೃಷಭ ರಾಶಿಯನ್ನು ನೋಡಿದ್ರೆ ನಿಮಗೆ ನಿಮ್ಮ ರಾಶಿ ಧನುಸು ರಾಶಿಯಾದ ನಿಮಗೆ ದುಡ್ಡು ಎಲ್ಲ ಬರುತ್ತೆ. ಆದರೆ ನಿಮಗೇನಾದ್ರು ಈ ವಾರ ಒಂದು ಕಳ್ಕತ್ತೀರ, ಕೆಲಸ ಕಳ್ಕತ್ತೀರ, ವ್ಯಾಪಾರ ಕಳ್ಕತ್ತೀರ, ವ್ಯಕ್ತಿತ್ವ ಕಳ್ಕತ್ತೀರ, ಇಲ್ಲಿ ನಿಮ್ಮತನವನ್ನು ನೀವೇ ಕಳ್ಕತ್ತೀರ. ಅಂದರೆ ಹೇಗೆಪ್ಪ ಅಂದರೆ ಇಷ್ಟು ವರ್ಷ ಮಾಡದಿರೋ ತಪ್ಪಲ್ಲಿ ನೀವು ಸಿಗಾಕಿ ಹೊಡೋದು. ಅಂದರೆ ಏನಪ್ಪ ಅಂದರೆ ಒಂದು ಸೆಕ್ಸ್ ವಿಷಯದಲ್ಲಾಗಿರ್ಬೋದು, ಇಲ್ಲ ನಿಮಗೆ ಒಂದು ಸಂಬಂಧ, ಒಂದು ಕೆಲಸ ಮಾಡ್ತಾ ಇರ್ತೀರ, ನಿಮ್ಮ ವೈಫನ್ನು ಬಿಟ್ಟು ನೀವು ಯಾರನ್ನಾರು ಇಷ್ಟಪಡೋದಿಲ್ಲ, ನಿಮ್ಮನ್ನು ಬಿಟ್ಟು ವೈಫನ್ನು ಬೇರೆಯವ್ರು ಇಷ್ಟಪಡೋದು. ಈ ಥರ ಅಷ್ಟಮ ಸ್ಥಾನದಲ್ಲಿ ಇಷ್ಟೊಂದು ಗ್ರಹ ಆಗಿರೋದಾಗ ನಿಮ್ಮ ರಾಶಿಯಲ್ಲಿ ತಪ್ಪು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಸ್ತವೆ ಗ್ರಹಗಳು. ಆದರೆ ಇದನ್ನು ವಿಡಿಯೋವನ್ನು ನೋಡಿ ತಪ್ಪು ಮಾಡ್ದಲ್ಲಿರೋದು ನಿಮ್ಮ ಪರ್ಸ್ನಲ್ ಆಗಿರ್ತದೆ. ಅಂದರೆ ನೀವು ಈ ವಾರ ಭಾಳ ವಿಶೇಷವಾಗಿ ಮೇಷರಾಶಿಗಳು ಒಂದೇ ಒಂದು ಚೂರು ಕಾಫಿಯಲ್ಲಿ ಸಣ್ಣ ಒಂದು ಡ್ರಾಪ್ ಉಪ್ಪನ್ನು ಹಾಕಿ ಕುಡೀರಿ, ನಿಮಗೆ ಎಲ್ಲ ಥರದ ದೋಷಗಳು ಹೋಗುತ್ತೆ. ಸಣ್ಣ ಚೂರು ಕಾಫಿಯಲ್ಲಿ ಒಂದು ಡ್ರಾಪ್ ಉಪ್ಪನ್ನು ಹಾಕಿ ಕುಡೀರಿ, ತುಂಬ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಮತ್ತು ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾದಂಥ ಒಂದು ವೈಬ್ರೇಷನ್, ಭಾಳ ಅದ್ಭುತವಾದ ಒಂದು ವೈಬ್ರೇಷನ್. ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಫಸ್ಟ್ ಎದ್ದು ಭಗವಂತನ ಪೂಜೆ ಮಾಡಿರಿ. ಇದು ವಾರದಲ್ಲಿ ದೋಷ ಬರಲ್ಲ. ಈ ವಾರದಲ್ಲಿ ನೀವು ಫಸ್ಟ್ ಎದ್ದು ನೀವು ಪೂಜೆ ಮಾಡಿ. ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಸ್ಥಾನ ಫಸ್ಟಾಗಿ ಪೂಜಿಸಿದಾಗ ನಿಮಗೆ ಯಾವುದೇ ಸಂಬಂಧಪಟ್ಟಂಥ ದೋಷಗಳು ಬರಲ್ಲ. ಮತ್ತು ಅತಿ ಹೆಚ್ಚು ನಿಮ್ಮ ಲೈಫಲ್ಲಿ ದುಡ್ಡಿನಿಂದ ನೆಮ್ಮದಿ ಇರಲ್ಲ. ಅಷ್ಟಮ ಸ್ಥಾನದಲ್ಲಿ ತುಂಬ ಗ್ರಹಗಳಿದ್ದಾಗ ನೆಮ್ಮದಿ ಇರಲ್ಲ. ಮತ್ತು ಆರೋಗ್ಯ ಆಗುವುದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೊಲೆಸ್ಟ್ರಾಲ್ ಯಾರಿಗೆಲ್ಲ ಇರುತ್ತೋ ಅವರು ಕೊಲೆಸ್ಟ್ರಾಲ್ ಮೇಲೆ ಗಮನವನ್ನು ಕೊಡಿ. ಕೊಲೆಸ್ಟ್ರಾಲ್ನ ಅತಿ ಹೆಚ್ಚು ಆಗ್ಬೋದು. ಬುಧ ಮತ್ತು ಕುಜ ಸೂರ್ಯ ಗ್ರಹ ಇದ್ದಾಗ ಮೇಷರಾಶಿಗೆ ಎಲ್ಲ ಫಲವನ್ನು ಹೇಳಿದ್ದೀನಿ.